Hi everyone, myself Rajeshwari Madani. I am studying in first year BCA, Interface College of Computer Application, Davangere. Today I am going to discuss about the topic instruction, program, programming language and the program translator. Before going to the topics, I am giving information about the Dennis Ritchie. Dennis Ritchie. Dennis Ritchie developed one of the most widely used programming language, the C language. Dennis Ritchie is the father of C programming language. He developed C programming in the year 1972. ಡೆನ್ನಿಸ್ ರಿಚೆ ಅವರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಸ್ಟಾರ್ಟ್ ಮಾಡ್ತಾರೆ. ಡೆನ್ನಿಸ್ ರಿಚೆ ಇಸ್ ದ ಫಾದರ್ ಆಫ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವರು ಇನ್ ದ ಇಯರ್ 1972 ಅಲ್ಲಿ ಸಿ ಪ್ರೋಗ್ರಾಮಿಂಗ್ನ ಸ್ಟಾರ್ಟ್ ಮಾಡ್ತಾರೆ. Instruction. An instruction is a set of codes that the computer processor can understand. It is only uses binary codes. The code is usually ones and zeros or machine level language. ಕಂಪ್ಯೂಟರ್ ಪ್ರೊಸೆಸರು ನಾವು ಏನು ಸೆಟ್ ಆಫ್ ಕೋಡ್ನ ಇದು ಮಾಡ್ತೀವೋ ಅದಕ್ಕೆ ಅರ್ಥ ಆಗುತ್ತೆ. ಇಟ್ ಓನ್ಲಿ ಬೈನರಿ ಕೋಡ್ಸ್ ಅಂದರೆ ಇಟ್ ಯೂಶ್ವಲಿ ಒನ್ಸ್ ಮತ್ತು ಝೀರೋಸಲ್ಲಿ ಬೈನರಿ ಕೋಡ್ಸ್ ಮಾತ್ರ ಇದರಲ್ಲಿ ವರ್ಕ್ ಆಗುತ್ತೆ. ಇದನ್ನು ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ. Program. A programming is a sequence or a set of instruction in a programming language for a computer to perform a specific task. ಅಂದರೆ ಇವಾಗ ಸೀಕ್ವೆನ್ಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂತಂದರೆ ಎಕ್ಸಾಂಪಲ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಆಗಿರ್ಬೋದು. ನಾವು ಅದಕ್ಕೆ ಕೊಟ್ಟರೆ ಅದು ಕರೆಕ್ಟಾಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ, ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. Programming language. A programming language is a formal language which compresses assets of instruction that produce various outputs. It is a language used to communication between machine and human being. Program language are used in computer programming to implement algorithms. Classification of programming language: machine level language, assembly level language and high level language. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದೊಂದು ಫಾರ್ಮಲ್ ಲ್ಯಾಂಗ್ವೇಜು. ಅಂದರೆ ನಾವು ಏನೊಂದು ಕೋಡ್ನ ಕೊಟ್ಟಿರ್ತೀವೋ ಅದು ಏನು ಪ್ರೋಗ್ರಾಮ್ನ ಔಟ್ಪುಟ್ ಕೊಡುತ್ತೆ. ಆಮೇಲೆ ಇಟ್ ಯೂಸ್ ಅಂದರೆ ಮಷಿನ್ ಮತ್ತು ಹ್ಯೂಮನ್ ಬೀಂಗ್ಸ್ ಮತ್ತು ಇದು ಕಮ್ಯುನಿಕೇಟ್ ಮಾಡುತ್ತೆ. ನಾವು ಮತ್ತು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಆಲ್ಗರಿದಮ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ 3 ಟೈಪ್ಸ್ ಆಗಿ ಇದು ಮಾಡಿದ್ದೀವಿ: ಮೆಷಿನ್ ಲೆವೆಲ್ ಲ್ಯಾಂಗ್ವೇಜು, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್. Machine level language. Machine level language instructions are in binary form which can be directly understood by the computer without translate them. Is a machine language or machine code. ಇದು ಒಂದು ಬೈನರಿ ಫಾರ್ಮ್ ಅಂದರೆ ಕಂಪ್ಯೂಟರ್ಗೆ ಇದು ಡೈರೆಕ್ಟಾಗಿ ಅರ್ಥ ಆಗುತ್ತೆ, ಟ್ರಾನ್ಸ್ಲೇಟ್ ಇಲ್ಲದೇ ಅರ್ಥ ಆಗುತ್ತೆ. ಇದನ್ನು ನಾವು ಮಷಿನ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ, ಮಷಿನ್ ಕೋಡ್ ಅಂತಲೂ ಕರಿತೀವಿ. ಮಷಿನ್ ಲ್ಯಾಂಗ್ವೇಜ್ ಈಸ್ ಆಲ್ಸೋ ನೋನ್ ಆಸ್ ಫಸ್ಟ್ ಜನರೇಷನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಒಂದು ಫಸ್ಟ್ ಜನರೇಷನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಮಷಿನ್ ಲ್ಯಾಂಗ್ವೇಜ್ ಈಸ್ ಎ ಲೋವೆಸ್ಟ್ ಲೆವೆಲ್ ಲ್ಯಾಂಗ್ವೇಜ್ ಆ್ಯಂಡ್ ದ ಬೈನರಿ ಲ್ಯಾಂಗ್ವೇಜ್. ಇದು ಒಂದು ಲೋವೆಸ್ಟ್ ಲೆವೆಲ್ ಲ್ಯಾಂಗ್ವೇಜು ಮತ್ತು ಬೈನರಿ ಲ್ಯಾಂಗ್ವೇಜು. ಸಿಸ್ಟಮ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದ ಮಷಿನ್ ಲೆವೆಲ್. ಸಿಸ್ಟಮ್ ಮಾತ್ರ ಈ ಮಷಿನ್ ಲೆವೆಲ್ನ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳುತ್ತೆ. ಇಟ್ ಆಪರೇಟ್ಸ್ ಓನ್ಲಿ ಟೂ ಜಿಟ್ಸ್ ಅಂದರೆ ಬೈನರಿ ಕೋಡ್ಸ್, ಅದೇ 0 ಮತ್ತು 1. ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜ್. Assembly is also known as a second generation of programming language or middle level language. ಇದನ್ನು ಸೆಕೆಂಡ್ ಜನರೇಷನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ ಮತ್ತು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ. ಅಸೆಂಬಲ್ ಲ್ಯಾಂಗ್ವೇಜ್ ಪ್ರೊವೈಡ್ ಫೆಸಿಲಿಟೀಸ್ ಫಾರ್ ಕಂಟ್ರೋಲಿಂಗ್ ದ ಹಾರ್ಡ್ವೇರ್. ಇದು ಏನು ಮಾಡುತ್ತೆ, ಹಾರ್ಡ್ವೇರ್ನ ಕಂಟ್ರೋಲ್ ಮಾಡೋಕ್ಕೆ ಅಸೆಂಬಲ್ ಲ್ಯಾಂಗ್ವೇಜು ಯೂಸ್ ಆಗುತ್ತೆ. ಇಯರ್ ಬೈನರಿ ನಂಬರ್ಸ್ ಆರ್ ರೀಪ್ಲೇಸ್ಡ್ ಬೈ ದ ಕಮಾಂಡ್ಸ್ ಆ್ಯಂಡ್ ದ ವೇರಿಯೇಬಲ್ಸ್. ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬೈನರಿ ನಂಬರ್ಸ್ ಇರುತ್ತೆ, ಆದರೆ ಅಸೆಂಬಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬೈನರಿ ನಂಬರ್ಸ್ ಆರ್ ರಿಪ್ಲೇಸ್ಡ್ ಬೈ ಕಮಾಂಡ್ಸ್ ಆ್ಯಂಡ್ ದ ವೇರಿಯೇಬಲ್ಸ್. ಎಕ್ಸಾಂಪಲ್, add is a commands and the variable ab. High level language. High level language is also known as a third generation of programming language or the highest level language. ಇದನ್ನು ನಾವು ಥರ್ಡ್ ಜನರೇಷನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಆರ್ ದ ಹೈಯೆಸ್ಟ್ ಲೆವೆಲ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ. Programming language is are close to a human language. For example, English language are called the high level language. ಇದು ಹ್ಯೂಮನ್ನಿಗೆ ಭಾಳ ಕ್ಲೋಸ್ ಆಗಿ ಇರುತ್ತೆ.
ಫಾರ್ ಎಕ್ಸಾಂಪಲ್ ನಾವಿವಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ನ ತೊಗೋಬೋದು. ಇಂಗ್ಲೀಷ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗುತ್ತೆ, ಈಸಿ ಆಗುತ್ತೆ. ಇದನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಪ್ರೋಗ್ರಾಮಿಂಗ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಈಸಿಲಿ ಅಂಡರ್ಸ್ಟುಡ್ ಬೈ ದ ಹ್ಯೂಮನ್ ಬೀಯಿಂಗ್. ಅಂದರೆ ಇದು ಹ್ಯೂಮನ್ ಬೀಯಿಂಗಿಗೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಸಿ ಶಾರ್ಪ್, ಜಾವಾ, ಪೈಥಾನ್, ಜಾವಾ ಸ್ಕ್ರಿಪ್ಟ್, ಎಕ್ಸೆಟ್ರಾ. Next topic, translator. A translator is a programming language processor that converts a computer program from one language to another. ಇದನ್ನು ನಾವು ಒಂದು ಎಕ್ಸಾಂಪಲ್ ಹೇಳ್ಬೋದು. ಅಂದರೆ ನಾವೇನಾದರೂ ತಮಿಳ್ನಾಡಿಗೆ ಹೋಗಿದ್ದೀವಿ ಅಂತಂದರೆ ಅಲ್ಲಿ ಮಾತಾಡೋ ಭಾಷೆನೇ ಬೇರೆ, ನಾವು ಮಾತಾಡೋ ಭಾಷೆನೇ ಬೇರೆ. ನಮ್ಮಿಬ್ಬರ ಮಧ್ಯೆ ಒಬ್ಬರು ಕಮ್ಯುನಿಕೇಟ್ ಮಾಡೋರು ಬೇಕು, ಅಂದರೆ ಟ್ರಾನ್ಸ್ಲೇಟರ್ ಬೇಕು. ಇದನ್ನೇ ನಾವು ಟ್ರಾನ್ಸ್ಲೇಟರ್ ಅಂತೇಳಿ ಇದು ಮಾಡ್ತೇವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್. There are 3 different types of translator as follows: compiler, interpreter, assembler. Compiler. A compiler is a translator used to convert high-level programming language to low-level programming language. It converts the whole program in a one section and reports error detected after the conversion. ಇದು ಕಂಪೈಲರ್ ಏನು ಮಾಡುತ್ತೆ, ಇದು ಒಂದು ಸಿಸ್ಟಮ್ ಸಾಫ್ಟ್ವೇರು. ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರೋದನ್ನ ಲೋ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಇಟ್ ಕನ್ವರ್ಟ್ಸ್ ಓಲ್ ಪ್ರೋಗ್ರಾಮ್ ಒನ್ ಸೆಕ್ಷನ್ ಆ್ಯಂಡ್ ರಿಪೋರ್ಟ್ಸ್ ಎರರ್ ಡಿಟೆಕ್ಟ್ ಆಫ್ಟರ್ ದ ಕನ್ವರ್ಸೇಷನ್. ಇದು ಓಲ್ ಪ್ರೋಗ್ರಾಮ್ ಒಂದು ಸೆಕ್ಷನಲ್ಲಿ ಇದು ಮಾಡುತ್ತೆ, ಏನಾದರೂ ಎರರ್ ಇದ್ದರೆ ಡಿಟೆಕ್ಟ್ ಮಾಡುತ್ತೆ. ಅಸೆಂಬಲರ್. A assembler is a translator used to translate assembly language to machine language. It is like a compiler for the assembly language but interactive like interpreter. Assembly language is difficult to understand as it is a low-level programming language. An assembler translates a low-level programming language and assembly language to an even lower level language, which is the machine code. The machine code can be directly understood by the CPU. ಇದು ಕೂಡ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಸೆಂಬ್ಲರ್ ಅನ್ನೋದು. ಕಂಪೈಲರ್ಗೆ ಅಸೆಂಬಲ್ ಬಟ್ ಇಂಟರ್ಯಾಕ್ಟ್ ಲೈಕ್ ಅಂದರೆ ಇದು ಒಂದು ಇಂಟರ್ಯಾಕ್ಟ್ ಲೈಕ್ ಇಂಟರ್ಪ್ರಿಟರ್ ಥರನೇ ಇದು ಒಂದು ಇಂಟರ್ಯಾಕ್ಟ್ ಆಗುತ್ತೆ. ಅಂದರೆ ಇದು ಭಾಳ ಲೋವರ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಡಿಫಿಕಲ್ಟ್ ಆಗುತ್ತೆ. ಲೋವರ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಲೋವರ್ ಲೆವೆಲ್ ಮಷಿನ್ ಕೋಡ್ ಕ್ಯಾನ್ ಬಿ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ CPU. ಅಂದರೆ CPU-ಗೆ ಮಷಿನ್ ಕೋಡು ಡೈರೆಕ್ಟಾಗಿ ಅರ್ಥ ಆಗುತ್ತೆ. Last topic is interpreter. Programming language to lower level programming language. It converts the program one at a time and reports error detected at once while doing the conversion. With this, it is easier to detect error than in a compiler. An interpreter is faster than just like a compiler is a translator used to convert high level compiler as it immediately execute the code upon reading the code. ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಇಂಟರ್ಪ್ರಿಟರು. ಪ್ರೋಗ್ರಾಮ್ ಲ್ಯಾಂಗ್ವೇಜ್ನ ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಕಂಪೈಲರು ಓಲ್ ಪ್ರೋಗ್ರಾಮ್ನ ಕನ್ವರ್ಟ್ ಮಾಡುತ್ತೆ, ಬಟ್ ಇಂಟರ್ಪ್ರಿಟರು ಲೈನ್ ಬೈ ಲೈನ್ನ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಥ್ಯಾಂಕ್ ಯು.